ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶಿವೆ ನಮೋ ಮೋಕ್ಷ ಪ್ರಿಯೇ ದೇವಿ ಸರ್ವ ಸಂಪತ್ಪ್ರದಾಯಿನಿ. ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೌದು, ನಾವೆಲ್ಲರೂ ಕೂಡ ತುಳಸಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಹಾಗಿದ್ರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನದಂದು ಯಾಕೆ ನಾವು ತುಳಸಿ ಹಬ್ಬವನ್ನು ಆಚರಿಸ್ತೇವೆ ಎನ್ನುವುದನ್ನು ನಾವು ವಿಚಾರಿಸಿದಾಗ ನಮ್ಮ ಪುರಾಣಗಳಲ್ಲಿ ಪದ್ಮ ಪುರಾಣದಲ್ಲಿ ವಿಶೇಷವಾಗಿ ಈ ತುಳಸಿ ಹಬ್ಬದ ಆಚರಣೆಯ ಕುರಿತಾಗಿ ಉಲ್ಲೇಖಿಸಿದ್ದಾರೆ. ವೃಂದ ಎನ್ನುವಂತಹ ವಿಷ್ಣು ಪ್ರಿಯೆ ವಿಷ್ಣು ಭಕ್ತೆ ತನ್ನ ಶಾಪದಿಂದಾಗಿ ಜರಾಸಂಧ ಜಲಂಧರ ಎನ್ನುವಂತಹ ರಕ್ಕಸನನ್ನು ವರಿಸ್ತಾಳೆ, ತನ್ನ ಪತಿಯನ್ನಾಗಿ ಸ್ವೀಕರಿಸ್ತಾಳೆ. ಆ ಜಲಂಧರನು ಲೋಕಕಂಟಕನಾಗಿರ್ತಾನೆ. ಇಡೀ ದೇವತೆಗಳಿಗೂ ಕೂಡ ಉಪಟಳವನ್ನು ಮಾಡ್ತಾ ಇರ್ತಾನೆ. ತನ್ನ ವೃಂದ ಎನ್ನುವಂತಹ ಆ ಪತಿವ್ರತೆಯ ಶಕ್ತಿಯಿಂದಾಗಿ ಆತ ಇನ್ನಷ್ಟು ಶಕ್ತಿವಂತನಾಗಿರ್ತಾನೆ. ಒಂದು ದಿವಸ ಈ ಜಲಂಧರ ದೇವತೆಗಳ ಮೇಲೆ ತನ್ನ ಅಟ್ಟಹಾಸವನ್ನು ಮೆರೆತಾನೆ. ಲಕ್ಷ್ಮಿ, ಪಾರ್ವತಿ ಹೀಗೆ ಎಲ್ಲರಿಗೂ ಕೂಡ ಉಪಟಳವನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾನೆ. ಇಂದ್ರಾದಿ ದೇವತೆಗಳ ಮೇಲೂ ಕೂಡ ಆಕ್ರಮಣವನ್ನು ಮಾಡ್ತಾನೆ. ಅವನ ಉಪಟಳವನ್ನು ತಾಳಲಾಗದೆ ಎಲ್ಲ ದೇವತೆಗಳು ಕೂಡ ವಿಷ್ಣುವಿನ ಬಳಿಗೆ ಹೋಗ್ತಾರೆ. ಆಗ ವಿಷ್ಣು ದೇವತೆಗಳಲ್ಲಿ ತಿಳಿಸ್ತಾನೆ, ಜಲಂಧರನ ಶಕ್ತಿ ಆತನ ಹೆಂಡತಿಯಾದಂತಹ ವೃಂದಾಳ ಪ್ರತಿನಿಷ್ಠೆಯ ಮೇಲಿದೆ. ಹಾಗಿದ್ದಾಗ ಆ ವೃಂದಾಳ ಪ್ರತಿನಿಷ್ಠೆಯನ್ನು ಭಂಗ ಮಾಡಿದಂಥದ್ದಲ್ಲಿ ಜಲಂಧರನ ಶಕ್ತಿ ಕುಂದುತ್ತಾ ಹೋಗ್ತದೆ. ಹಾಗಿದ್ದಾಗ ನಾನು ಈಗ ಜಲಂಧರನ ರೂಪದಲ್ಲಿ ವ್ರತೆಯ ಧರ್ಮವನ್ನು ಪಾಲಿಸ್ತಾ ಇರುವಂತಹ ದೇವತೆಗಳ ಮೇಲೆ ಆಕ್ರಮಣಕ್ಕೆ ಬಂದಂತಹ ಜಲಂಧರನ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂತಹ ಆ ವೃಂದಾಳ ಪೂಜೆಯನ್ನು ಭಂಗ ಮಾಡುವಂತಾಗಬೇಕು. ಹಾಗಿದ್ದಾಗ ಮಾತ್ರ ಜಲಂಧರನ್ನು ಸೋಲಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಜಲಂಧರ ಯುದ್ಧಕ್ಕೆ ಹೊರಟಾಗ ವೃಂದ ಮಾತನ್ನು ಕೊಟ್ಟಿರ್ತಾಳೆ, ನಿಮಗೋಸ್ಕರ ನಾನು ಈ ವಿಷ್ಣುವಿನ ಪೂಜೆಯನ್ನು ಮಾಡ್ತಾ ಇರ್ತೇನೆ, ನೀವು ಬರುವವರೆಗೂ ಕೂಡ ಈ ಸ್ಥಳವನ್ನು ಬಿಟ್ಟು ಹೋಗಲಾರೆ ಅಂತ ಹೇಳಿ ಅವಳು ಮಾತು ಕೊಟ್ಟಿರ್ತಾಳೆ. ಅದರಂತೆಯೇ ಜಲಂಧರನಿಗೋಸ್ಕರ ನಿತ್ಯಲೂ ಕೂಡ ವೃಂದ ಪೂಜೆಯನ್ನು ಮಾಡ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಜಲಂಧರನ ಶಕ್ತಿಯನ್ನು ಕುಂದಿಸಬೇಕು ಅಂತ ಹೇಳಿ ದೇವತೆಗಳ ಇಚ್ಛೆಯಂತೆ ದೇವಲೋಕವನ್ನು ಕಾಪಾಡುವಂತಹ ರೀತಿಯಿಂದ ವಿಷ್ಣು ಜಲಂಧರನ ರೂಪದಲ್ಲಿ ವೃಂದಾಳ ಬಳಿ ಬರ್ತಾಳೆ. ವೃಂದಾಳ ಬಳಿ ಬಂದಂತಹ ವಿಷ್ಣು ಜಲಂಧರನ ರೂಪವನ್ನು ತಾಳಿ ವೃಂದಾಳನ್ನು ಕರೀತಾನೆ. ಯುದ್ಧ ಮುಗಿದು ಜಲಂಧರ ಬಂದಿದ್ದಾನೆ ಎಂದು ತಿಳಿದಂತಹ ವೃಂದ ಪೂಜೆಯಿಂದ ಹೇಳ್ತಾಳೆ. ಬಂದಂತಹ ಗಂಡಾದಂತಹ ಜಲಂಧರನನ್ನು ಕಂಡು ಆತನ ಪಾದಸ್ಪರ್ಶವನ್ನು ಮಾಡ್ತಾನೆ. ಹಾಗೆಯೇ ತನ್ನ ಪ್ರೀತಿಯಿಂದ ಬಂದಂತಹ ತನ್ನ ಗಂಡನೇ ಎಂದು ತಿಳಿದಂತಹ ವೃಂದ ಆತನ ಕಣ್ಣುಗಳನ್ನು ನೋಡಿ ತನ್ನ ಗಂಡ ಅಂತ ಹೇಳಿ ಅರ್ಥೈಸಿಕೊಳ್ತಾಳೆ. ಇದರಿಂದಾಗಿ ಆಕೆಯ ಪತಿನಿಷ್ಠೆ ಕಮ್ಮಿ ಆಗ್ತಾ ಹೋಗ್ತದೆ. ಹೀಗೆ ಪತಿನಿಷ್ಠೆ ಕಮ್ಮಿಯಾದಂತಹ ಸಂದರ್ಭದಲ್ಲಿ ಅಲ್ಲಿ ಜಲಂಧರನ ಶಕ್ತಿ ಕೂಡ ಕುಂತಾ ಹೋಗ್ತದೆ. ಇದರಿಂದಾಗಿ ತ್ರಿಶೂಲವನ್ನು ಎತ್ತಿದಂತಹ ಶಿವ ಜಲಂಧರನ ಮೇಲೆ ಆಕ್ರಮಣವನ್ನು ಮಾಡಿ ಆತನನ್ನು ಸಂಹಾರ ಮಾಡ್ತಾನೆ. ಆತನ ರುಂಡ ಎಲ್ಲಿಗೆ ಬರ್ತದೆ ಅಂತ ಕೇಳಿದ್ರೆ ವೃಂದಾಳ ಬಳಿ ಬರ್ತದೆ. ಇದನ್ನು ಕಂಡಂತಹ ವೃಂದ ಆಶ್ಚರ್ಯಚಕಿತಳಾಗ್ತಾಳೆ. ತನ್ನ ಗಂಡ ತೀರಿ ಹೋಗಿದ್ದಾನೆ, ಹಾಗಿದ್ದಾರೆ ನನ್ನ ಬಳಿ ಬಂದವನು ಯಾರು ಅಂತ ಹೇಳಿ ಪ್ರಶ್ನಿಸಿದಾಗ ಅಲ್ಲಿ ವಿಷ್ಣು ನಿಜ ರೂಪವನ್ನು ತಾಳ್ತಾಳೆ. ವಿಷ್ಣು ನಿಜ ರೂಪವನ್ನು ತಾಳಿದಂತಹ ವಿಷ್ಣುವನ್ನು ಕಂಡಂತಹ ವೃಂದ ಅತ್ಯಂತ ದುಃಖಿತಳಾಗ್ತಾಳೆ. ನಾನು ಪೂಜಿಸಿದಂತಹ ಶ್ರೀ ವಿಷ್ಣು ನನ್ನ ಪತಿವ್ರತ ಧರ್ಮವನ್ನೇ ಭಂಗ ಮಾಡಿದ. ಹಾಗಿದ್ದಾಗ ನೀನು ಕೂಡ ನನ್ನ ಗಂಡನನ್ನು ಕಳೆದುಕೊಂಡು ನಾನೆಷ್ಟು ದುಃಖವನ್ನು ಪಡ್ತೇನೋ ಹಾಗೆಯೇ ನೀನು ಕೂಡ ನಿನ್ನ ಪತ್ನಿಯರಿಂದ ದೂರವಾಗುವಂತಹ ಸಂದರ್ಭ ಬರಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ. ಜೊತೆಗೆ ನೀನು ಸಾಲಿಗ್ರಾಮದಲ್ಲಿ ಕಲ್ಲಾಗಿ ಬಿಡು ಅಂತ ಹೇಳಿ ಆತನನ್ನು ಶಪಿಸಿ ಬಿಡ್ತಾಳೆ ವೃಂದ. ಇದರಿಂದಾಗಿ ಅವಳು ಕೊಟ್ಟ ಶಾಪದಂತೆ ಮುಂದಿನ ರಾಮನ ಜನ್ಮದಲ್ಲಿ ಬಂದಾಗಲೂ ಕೂಡ ವಿಷ್ಣು ವಿರಹವನ್ನು ಅನುಭವಿಸ್ತಾನೆ ಸೀತೆಯಿಂದ. ಹಾಗೆಯೇ ನಮ್ಮ ಮಹಾಭಾರತದಲ್ಲೂ ಕೂಡ ಕೃಷ್ಣ ತನ್ನ ಮಡದಿಯಿಂದ ದೂರನಾಗುವಂಥ ಹಲವಾರು ಸನ್ನಿವೇಶಗಳು ಬರ್ತದೆ. ಇದು ವೃಂದಾಳೆ ಕೊಟ್ಟಂತಹ ಶಾಪ ಎನ್ನುವುದು ಪದ್ಮಪುರಾಣದಲ್ಲಿ ಉಲ್ಲೇಖ ಆಗ್ತದೆ. ಇನ್ನೊಂದು ರೀತಿಯಾಗಿ ಈ ಸಾಲಿಗ್ರಾಮದಲ್ಲಿ ಕಲ್ಲಾಗು ಅಂತ ಹೇಳಿದ್ರಿಂದ ಇಡೀ ಲೋಕಕ್ಕೆ ಕಷ್ಟ ಆಗಲಿಕ್ಕೆ ಆರಂಭ ಆಗ್ತದೆ. ವಿಷ್ಣು ಕಲ್ಲಾದಂತಹ ಕಾರಣ ದೇವತೆಗಳು
ಏನು ಮಾಡ್ತಾರಂತ ಕೇಳಿದರೆ, ಶಾಪವನ್ನು ಕಮ್ಮಿ ಮಾಡುವ ಉದ್ದೇಶದಿಂದ ಸಾಲಿಗ್ರಾಮದ ಕಲ್ಲನ್ನು ತೆಗೆದುಕೊಂಡು ಬಂದು ತುಳಸಿಯ ರೂಪದಲ್ಲಿ ಜನಿಸಿದಂತಹ ವೃಂದಾಳನ ಜೊತೆ ಮದುವೆಯನ್ನು ಮಾಡ್ತಾನೆ. ಹೌದು, ಹಾಗಿದ್ರೆ ಈ ತುಳಸಿ ಹೇಗೆ ಆದ್ಲು ವೃಂದ ಅಂತ ಪ್ರಶ್ನಿಸಿದಾಗ, ತನ್ನ ವಿಷ್ಣುವೇ ನನ್ನ ಗಂಡನನ್ನು ಕೊಲ್ಲಿಕ್ಕೆ ಒಂದು ರೀತಿಯಲ್ಲಿ ಕಾರಣ ಆದ, ಅದರಿಂದಾಗಿ ನನಗೆ ಈ ಜನ್ಮ ಬೇಡ, ನನ್ನ ಪತಿವ್ರತಾ ಧರ್ಮವನ್ನು ಭಂಗಗೊಳಿಸಿದವನು ವಿಷ್ಣು, ಹಾಗಿದ್ದಾಗ ನನಗೆ ಈ ಜನ್ಮ ಬೇಡ ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡ್ತಾಳೆ. ಆ ಅಗ್ನಿ ಪ್ರವೇಶದಿಂದ ಬಂದಂತಹ ಭಸ್ಮದಿಂದ, ಆ ಭಸ್ಮದಿಂದಲೇ ಆ ವೃಂದ ತುಳಸಿ ಆಗಿ ಜನಿಸ್ತಾಳೆ. ವಿಷ್ಣು ತುಳಸಿಗೆ ವರವನ್ನು ಕೊಡ್ತಾನೆ, ನನ್ನ ಪೂಜೆ ಭಕ್ತರಿಗೆ ಸಲ್ಲಬೇಕು ಅಂತ ಹೇಳಿದರೆ ಆ ತುಳಸಿಯ ಎಲೆಗಳು ಇದ್ದರೆ ಮಾತ್ರ ನನ್ನ ನೈವೇದ್ಯದಲ್ಲಿ ನನಗೆ ಪೂಜೆ ಸಲ್ತದ ಅಂತ ಹೇಳಿ. ಇದು ಒಂದು ರೀತಿಯಾಗಿ ತುಳಸಿಗೆ ಕೊಟ್ಟ ವರ ಆದರೆ ವಿಷ್ಣುವಿಂದ. ಅದೇ ರೀತಿಯಾಗಿ ದೇವತೆಗಳು ಕಲ್ಲಾದಂತಹ ವಿಷ್ಣುವನ್ನು ತಂದು ಈ ಗಿಡದ ರೂಪದಲ್ಲಿರುವಂತಹ ವೃಂದ, ಗಿಡದ ರೂಪದಲ್ಲಿದ್ದ ವೃಂದ ತುಳಸಿ, ಆ ತುಳಸಿ ಹಾಗೂ ಸಾಲಿಗ್ರಾಮದ ಕಲ್ಲಾದಂತಹ ವಿಷ್ಣುವಿನ ನಡುವೆ ಮದುವೆಯನ್ನು ಮಾಡ್ತಾರೆ. ಹೀಗೆ ಕಾಲಕ್ರಮೇಣ ವಿಷ್ಣುವಿನ ಶಾಪ ಕಮ್ಮಿ ಆಗ್ತಾ ಹೋಗ್ತದೆ. ಹೀಗೆ ಸಾಲಿಗ್ರಾಮದ ಕಲ್ಲು ಹಾಗೂ ತುಳಸಿಗೆ ವಿವಾಹವಾದಂತಹ ದಿನವನ್ನು ತುಳಸಿ ಪೂಜೆ ಅಂತ ಹೇಳಿ ಪ್ರಸ್ತುತ ಕಲಿಯುಗದಲ್ಲಿ ಪೂಜೆಯನ್ನು ಮಾಡ್ತಾರೆ. ಇದು ವಿಷ್ಣುವೇ ತುಳಸಿಗೆ ಕೊಟ್ಟಂತಹ ವರ. ನೀನು ನಿನ್ನ ದೇಹ ತ್ಯಾಗವನ್ನು ಮಾಡಿದಂತಹ ದಿನ ಇಡೀ ಬರುವಂತಹ ಕಲಿಯುಗದಲ್ಲಿ ಹಬ್ಬದ ರೀತಿಯಲ್ಲಿ ಆಚರಿಸುವಂತಾಗಲಿ, ನನ್ನ ಪೂಜೆಗೂ ಕೂಡ ನಿನ್ನ ತುಳಸಿ ಅರ್ಪಿಸುವಂತಾಗಲಿ ಎನ್ನುವಂತಹ ವರವನ್ನು ಕೊಟ್ಟಿರ್ತಾನೆ. ಇದು ತುಳಸಿ ಹಬ್ಬವಾಗ್ತದೆ. ಇದು ಇಂದು ನಾವು ಪ್ರಸ್ತುತವಾಗಿ ಆಚರಿಸ್ತೇವೆ. ಇನ್ನು ಈ ಸಾಲಿಗ್ರಾಮದ ಕಲ್ಲು ಸಿಗಲಿಲ್ಲ ಅಂತ ಆದರೆ ಪೂಜೆಗೆ ತುಳಸಿ ಹಬ್ಬದಂದು ಕೃಷ್ಣನಿಗೆ ಪ್ರಿಯವಾದಂತಹ ನೆಲ್ಲಿ ಮರದ ಗಿಡವನ್ನು ತಂದು ತುಳಸಿ ಹಾಗೂ ವಿಷ್ಣುವಿಗೆ ಪೂಜೆ ಮಾಡುವಂತಹ ಪ್ರತೀತಿ ಇದೆ. ನಮ್ಮ ಈ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಸಾಲಿಗ್ರಾಮದ ಕಲ್ಲಿನ ಬದಲು ನೆಲ್ಲಿಕಾಯಿಯ ಗಿಡವನ್ನಿಟ್ಟು ತುಳಸಿಯ ಜೊತೆಗೆ ವಿವಾಹವನ್ನು ಮಾಡ್ತಾರೆ. ಇದು ತುಳಸಿಯ ಪೂಜೆಯ ಹಿಂದಿನ ಮಹತ್ವ. ಈ ತುಳಸಿ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಅದೆಷ್ಟೋ ಪಾಪ ಕರ್ಮಗಳನ್ನು ನಾಶಗೊಳಿಸುವಂತಹ ಶಕ್ತಿ ಇದೆ. ಈ ದಿವಸ ತುಳಸಿಯ ಪೂಜೆಯನ್ನು ಯಾರು ಮಾಡ್ತಾರೋ, ತುಳಸಿಯನ್ನು ಯಾರು ವಿಷ್ಣುವಿಗೆ ಅರ್ಪಣೆ ಮಾಡ್ತಾರೋ, ತುಳಸಿಯ ನೈವೇದ್ಯಕ್ಕೆ ಕೃಷ್ಣನಿಗೆ ಮಾಡಿದಂತಹ ನೈವೇದ್ಯಕ್ಕೆ ಯಾರು ತುಳಸಿಯನ್ನು ಇಡ್ತಾರೋ ಅವರೆಲ್ಲರಿಗೂ ಕೂಡ ಪುಣ್ಯ ಒದಗ್ತದಂತ ಹೇಳಿ ಪದ್ಮಪುರಾಣದಲ್ಲಿ ಉಲ್ಲೇಖ ಆಗಿದೆ. ನಾವೆಲ್ಲರೂ ಕೂಡ ತುಳಸಿ ಪೂಜೆಯನ್ನು ಮಾಡುವಂಥವರಾಗೋಣ. ನಮ್ಮ ಜೊತೆಗಿರುವಂತಹ ಎಲ್ಲ ಕೇಳುಗರಿಗೆ ಈ ವಿಚಾರವನ್ನು ತಿಳಿಸುವಂತಹ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ರಾಮ್ ರಾಮ್.